ಚಕ್ರವರ್ತಿ ಜಹಾಂಗೀರ್ ಆಳ್ವಿಕೆಯಲ್ಲಿ ಆಗ್ರಾ ನಗರಿಯಲ್ಲಿ ರಾಜಮನೆತನದ ಆಸ್ಥಾನದಲ್ಲಿ ಯುವ ಪರ್ಷಿಯನ್ ಕ್ಯಾಲಿಗ್ರಾಫರ್ ಆಮಿರ್ ವಾಸಿಸುತ್ತಿದ್ದರು. ಅರಮನೆಯ ಗೋಡೆಗಳನ್ನು ಅಲಂಕರಿಸುವ ಸೊಗಸಾದ ಲಿಪಿಗಳು ಮತ್ತು ಪದ್ಯಗಳಿಗೆ ಅವರು ಹೆಸರುವಾಸಿಯಾಗಿದ್ದರು. ಕೆಲವು ಮೈಲುಗಳಷ್ಟು ದೂರದಲ್ಲಿ ಮಲ್ಲಿಗೆ ಮತ್ತು ದುಃಖದಿಂದ ಅರಳುವ ಹಳ್ಳಿಯಲ್ಲಿ ಮಾನ್ಸೂನ್ ಮೋಡಗಳಂತಹ ಕಣ್ಣುಗಳು ಮತ್ತು ಬಿರುಗಾಳಿಗಳನ್ನು ಶಾಂತಗೊಳಿಸುವ ಧ್ವನಿಯನ್ನು ಹೊಂದಿದ್ದ ದೇವಾಲಯ ನರ್ತಕಿ ಮೀರಾ ವಾಸಿಸುತ್ತಿದ್ದಳು. ಒಂದು ದುರದೃಷ್ಟಕರ ದಿನ ಆಮಿರ್ನನ್ನು ದೇವಾಲಯದ ಗರ್ಭಗುಡಿಯ ಮೇಲೆ ಪದ್ಯಗಳನ್ನು ಕೆತ್ತಲು ಕಳುಹಿಸಲಾಯಿತು. ಅಲ್ಲಿ ಅವನು ಅವಳನ್ನು ನೋಡಿದನು. ಅವಳು ನೃತ್ಯ ಮಾಡಿದಳು. ಅವನು ದಿನಗಳು ವಾರಗಳಾಗಿ ಬದಲಾದವು. ಅವರ ಹೃದಯಗಳು ಕದ್ದ ನೋಟಗಳು, ಗುಪ್ತಪತ್ರಗಳು ಮತ್ತು ಚಂದ್ರನ ನದಿ ತೀರಗಳಲ್ಲಿ ಭೇಟಿಯಾದವು. ಆದರೆ ಅವರ ಪ್ರೀತಿಯನ್ನು ನಿಷೇಧಿಸಲಾಯಿತು. ಅವನು ಆಸ್ಥಾನ ಮುಸ್ಲಿಂ ಕಲಾವಿದ, ಅವಳು ಒಬ್ಬ ಧರ್ಮನಿಷ್ಠ ಹಿಂದೂ ನರ್ತಕಿ. ದೇವಸ್ಥಾನಕ್ಕೆ ವಾಗ್ದಾನ ಮಾಡಿದಳು. ಅವರು ಬೆಳಕಿನ ಹಬ್ಬದ ಸಮಯದಲ್ಲಿ ಪಲಾಯನ ಮಾಡಲು ಯೋಜಿಸಿದ್ದರು. ಆದರೆ ವಿಧಿ ಯಾವಾಗಲೂ ಕ್ರೂರವಾಗಿತ್ತು. ಅರ್ಚಕರಿಗೆ ಅವರ ಯೋಜನೆ ತಿಳಿಯಿತು. ಮೀರಾ ಶಾಶ್ವತವಾಗಿ ದೇವಸ್ಥಾನಕ್ಕೆ ಸೀಮಿತಳಾಗಿದ್ದಳು. ಆಮಿರ್ನನ್ನು ಆಗ್ರಾದಿಂದ ಗಡೀಪಾರು ಮಾಡಲಾಯಿತು, ಮತ್ತೆಂದೂ ಹಿಂತಿರುಗಲಿಲ್ಲ. ಆದರೆ ಅವರು ಒಂದು ವಿಷಯವನ್ನು ಬಿಟ್ಟು ಹೋದರು. ದೇವಾಲಯದ ಕೆಳಗೆ ಒಂದು ಗುಪ್ತ ಕೋಣೆ. ಅಲ್ಲಿ ಆಮಿರ್ ತಮ್ಮ ಕಥೆಯನ್ನು ಚಿನ್ನದ ಎಲೆಯಲ್ಲಿ ಕೆತ್ತಿದ್ದರು. ಪ್ರೇಮಿಗಳು ಶಾಶ್ವತವಲ್ಲದಿದ್ದರೂ ಸಹ ಪ್ರೀತಿ ಶಾಶ್ವತ ಎಂಬ ಭರವಸೆ.